ಹೇ ಗೈಸ್, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಆದಾಯ ತೆರಿಗೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಗ್ರೂಪ್ ಸಿ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಇದರಲ್ಲಿ ತೆರಿಗೆ ಸಹಾಯಕ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹಾಗೆ ಸ್ಟೆನೋಗ್ರಾಫರ್ ಗ್ರೇಡ್ 2 ಹುದ್ದೆಗಳ ಭರ್ತಿ ನಡೀತಾ ಇರುವಂಥದ್ದು. ಅದರ ಕುರಿತಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರ, ಆದಾಯ ತೆರಿಗೆ ಇಲಾಖೆಯಿಂದ ಕ್ರೀಡಾ ಮೀಸಲಾತಿಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಇದು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಮಾತ್ರ ಈ ಒಂದು ರಿಕ್ರೂಟ್ಮೆಂಟ್ ಇರ್ತಕ್ಕಂಥದ್ದು. ಸೊ ಅಂಥವರು ಮಾತ್ರ ಇಲ್ಲಿ ಅವಕಾಶವನ್ನು ಪಡೆದುಕೊಳ್ಬೋದು. ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ 2 ಅಂತೇಳಿ. ಸೊ ವೇತನ ಶ್ರೇಣಿ 25,500 ರೂಪಾಯಿಂದ 81,100 ರೂಪಾಯಿವರೆಗೂ ಕೂಡ ಇರುತ್ತೆ. ಹಾಗೆ ತೆರಿಗೆ ಸಹಾಯಕ ಅಂದರೆ ಟ್ಯಾಕ್ಸ್ ಅಸಿಸ್ಟೆಂಟ್ 28 ಹುದ್ದೆಗಳು ಇರುತ್ತೆ. ವೇತನ 25,500 ರೂಪಾಯಿಂದ 81,100 ರೂಪಾಯಿವರೆಗೂ ಕೂಡ ಇರುತ್ತೆ. ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಒಟ್ಟು 26 ಹುದ್ದೆಗಳು ಇರುತ್ತೆ. ಇದಕ್ಕೆ ವೇತನ ಬಂದು 18,000 ರೂಪಾಯಿಂದ 56,900 ರೂಪಾಯಿವರೆಗೂ ಕೂಡ ಇರುತ್ತೆ. ಹಾಗೆಯೇ ಏಜ್ ಲಿಮಿಟು ಸ್ಟೆನೋಗ್ರಾಫರ್ ಗ್ರೇಡ್ 2ಗೆ 18ರಿಂದ 27 ವರ್ಷ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 18ರಿಂದ 25 ವರ್ಷ. ಸೊ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಟ್ಯಾಕ್ಸ್ ಅಸಿಸ್ಟೆಂಟ್ ಕೂಡ 27 ವರ್ಷ ಇರುತ್ತೆ ಗರಿಷ್ಠ ವಯೋಮಿತಿ. ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು ಜನರಲ್ OBC ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಇರುತ್ತೆ. SC/ST ಕ್ಯಾಂಡಿಡೇಟ್ಸ್ಗೆ 10 ವರ್ಷ ರಿಲ್ಯಾಕ್ಸೇಷನನ್ನು ಕೊಡಲಾಗಿರುತ್ತೆ. ಇನ್ನು ಇದಕ್ಕೆ ನೀಡಿರುವಂತಹ ಒಂದು ವಿದ್ಯಾರ್ಹತೆ ಏನು ಅಂತಂದರೆ ಸ್ಟೆನೋಗ್ರಾಫರ್ ಗ್ರೇಡ್ 2 ಹುದ್ದೆಗಳಿಗೆ PUCಯನ್ನು ಮುಗಿಸಿರಬೇಕು. ತೆರಿಗೆ ಸಹಾಯಕ ಹುದ್ದೆಗಳಿಗೆ ಯಾವುದೇ ಪದವಿಯನ್ನು ಮುಗಿಸಿರಬೇಕು. ಹಾಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಗೆ 10ನೇ ತರಗತಿ ಉತ್ತೀರ್ಣ ಹೊಂದಿರಬೇಕು. ಅದರ ಜೊತೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ರೀಡೆಯಲ್ಲಿ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತಾವು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ನಿಗದಿಪಡಿಸಿರುವಂತಹ ಗ್ರೇಡ್ನಲ್ಲಿ ಪ್ರಶಸ್ತಿಗೆ ಭಾಜನರಾಗಿರಬೇಕಾಗುತ್ತೆ. ಇಲ್ಲಿ ನೀಡಲಾಗಿದೆ ನೋಡಿ, ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು, ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟು, ನ್ಯಾಷನಲ್ ಸ್ಪೋರ್ಟ್ಸ್ ಅಥವಾ ಗೇಮ್ಸ್ ಫಾರ್ ಸ್ಕೂಲು, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮು, ಖೇಲೋ ಇಂಡಿಯಾ ಯೂತ್ ಗೇಮು, ಖೇಲೋ ಇಂಡಿಯಾ ವಿಂಟರ್ ಗೇಮು, ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸು. ಸೊ ಇದರಲ್ಲಿ ನೀವು ಭಾಗವಹಿಸಿರಬೇಕು ಮತ್ತು ಅವಾರ್ಡ್ ಕೂಡ ಆಗಿರಬೇಕಾಗತ್ತೆ. ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ತಕ್ಕಂಥದ್ದು ಹೇಗೆ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. incometaxhyderabad.gov.in ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ದಿನಾಂಕ 5/4/2025 ಒಳಗಾಗಿ ಸಬ್ಮಿಷನ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಆಸಕ್ತ ಕ್ರೀಡಾ ಸಾಧಕರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಸೊ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಯಾರಾದರೂ ಕೂಡ ಅರ್ಹತೆಯನ್ನು ಹೊಂದಿದರೆ ಅವರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಇನ್ನೊಂದು ಜಾಬ್ ನ್ಯೂಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.